ಸ್ಯಾಂಡಲ್ವುಡ್ ನಲ್ಲಿ ವಾರ್ ಅಂತೆ. ಏನ್ ವಾರ್ ರೇ ಸಾಕಾಗಿದೆ. ಬೇರೆ ವಾರ್ಗಳು ಇವ್ರದ್ದಿಬ್ರದ್ದು ಬೇರೆ ವಾರ್ ಅಂತೆ. ವಾರ್ ಥಿಯೇಟ್ರಲ್ಲಿ ಒಂದು ಸಿನಿಮಾ ಬಿಡುಗಡೆ ಆಗುತ್ತೆ, ಆದರೆ ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ. ಈ ವೇದಿಕೆ ಮೇಲಿಂದ ಹೇಳ್ತಾ ಇದ್ದೀನಿ, ಯುದ್ಧಕ್ಕೆ ಸಿದ್ಧ. ಯಾಕಂದ್ರೆ ನಾವು ನಮ್ಮ ಮಾತಿಗೆ ಬದ್ಧ. ನೆಟ್ಟಗೆ ಫಿಲಮ್ ಮಾಡ್ಕೊಂಡು ಜನಕ್ಕೆ ತೋರಿಸ್ಬಿಟ್ಟು ಸಕ್ಸಸ್ ಆಯಿತು ಫೇಲ್ಯೂರ್ ಆಯಿತು ಅನ್ನೋದು ಬಿಡ್ಬಿಟ್ಟು ವಾರ್ ಅಂತ. ದೇಶಕ್ಕಿರೋ ಪ್ರಾಬ್ಲಮ್ ಜೊತೆಗೆ ನಿಮ್ಮದೊಂದು ಬೇರೆ. ಇಲ್ಲಿ ಇತ್ತೀಚೆಗೆ ಹುಬ್ಬಳ್ಳಿನಲ್ಲಿ ನಡೆದ ಯಾವುದೋ ಮಾರ್ಕ್ ಚಿತ್ರದ ಪ್ರಮೋಷನಲ್ಲಿ ಅವ್ರು ಯುದ್ಧ ಅನ್ನಂತೆ. ಅದಕ್ಕೆ ಅವ್ರು ವಿಜಯಲಕ್ಷ್ಮಿ ದರ್ಶನ್ ಪತ್ನಿ ಸುದೀಪ್ ವಿರುದ್ಧ ಪರೋಕ್ಷವಾಗಿ ಎಲ್ಲ ಪರೋಕ್ಷ ಇದು ಯುದ್ಧನಾ? ಇಲ್ಲದೆ ಇದ್ದಾಗ ಅವ್ರ ಬಗ್ಗೆ ಹಾಗೆ ಅವ್ರ ಫ್ಯಾನ್ಸ್ ಬಗ್ಗೆ ವೇದಿಕೆ ಮೇಲೆ ಹೋಗೋದು, ನಿಂತ್ಕೊಂಡು ಮಾತಾಡೋದು, ಚಾನೆಲ್ ಮೀಡಿಯಲ್ಲಿ ಕುತ್ಕೊಂಡು ಮಾತಾಡೋದು, ಹೊರ ಕುತ್ಕೊಂಡು ಮಾತಾಡೋದು ಎಲ್ಲ ಮಾಡ್ತಿದ್ದಾರೆ. ಅದೇ ಜನಗಳು ಅವ್ರು ಇದ್ದಾಗ ಬೆಂಗಳೂರಲ್ಲಿ ಇರ್ತಾರ ಇಲ್ವಾ ಅಂತಾನೆ ಗೊತ್ತಾಗಲ್ಲ, ಎಲ್ಲಿ ಮಾತಾಡ್ತಾರೆ ಅಂತ. ಯುದ್ಧ ಅಂದ್ರೆ ಎದಾದ್ರ ಕಡೆ ಬಂದು ನಿಂತ್ಕೊಂಡು ಮಕ್ಕ ಚಚ್ಕೋಬೇಕು. ಚಚ್ಕಳಿ ಯಾವನ್ ಬೇಡ ಅಂದೋ ನಿಮ್ಮನ್ನ. ಮೊದಲೇ ಕನ್ನಡ ಚಿತ್ರರಂಗ ಚಚ್ಕಂಡು ನೆಲಕ್ಕೆ ಹೋಗೋಂಗಿದೆ, ಇನ್ನು ಚಚ್ಕಳಿ ಹೋಗಿ ಎಲ್ಲಾರು. ನೀವು ಇದರಿಂದ ಏನು ಸಾಧಿಸಬೇಕು ಅಂತಿದ್ದೀರಾ ಅಂತ ಕೇಳಬಹುದಾ? ಕೋತಿರೋರ ಅಭಿಮಾನಿಗಳು ಸರ್. ಯಾವ್ರಿ ಅಭಿಮಾನಿಗಳು? ಏನ್ ನೀವೇನ್ ಕಡ್ದು ಕೊಂಟೆ ಹಾಕೋದು ಅಭಿಮಾನಿಗಳು ಅನ್ನಿಸ್ಕೊಳ್ಳೋರು? ಏನ್ ಮಾಡ್ತೀರಿ ನೀವು? ಸೋಷಿಯಲ್ ಮೀಡಿಯಾ ಏನ್ ಮಾಡ್ತೀರಿ ನೀವು? ಸೋಷಿಯಲ್ ಮೀಡಿಯಾ ದಾದಾಗಳು ಅಷ್ಟೇ ತಾನೆ. ಏನ್ ಮಾಡ್ಕೋತೀರಿ ನೀವು? ಅದು ಬಿಟ್ಟು ನಿಮ್ಮ ಕೈಲಿ ಏನಾಗತ್ತೆ? ನಿಮ್ಮ ಕೈಲಿ ನಮಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಏನಾರ ಇದ್ದಿದ್ರೆ ನಾವು ಆವಾಗಲೇ ಏನೋ ಒಂದು ಆಗ್ಬೋದಾಯ್ತು. ನಮ್ಗೆ ಏನು ಇಲ್ಲವಲ್ಲ, ಇಲ್ಲಿ ಬಯಸ್ಕೊಂಡು ಹಿಂಗೆ ಹೋಗ್ತಾ ಇರೋದು ಅಷ್ಟೇ. ನಮ್ಗೇನು ಗೊತ್ತು? ನಮ್ಗೆ ತಿನ್ನೋದು ಗೊತ್ತು, ಕುಡಿಯೋದು ಗೊತ್ತು, ಮಜಾ ಮಾಡೋದು ಗೊತ್ತು. ಏನು ದೇಶ ಬದಲಾಯಿಸ್ತೀರಾ? ಕನ್ನಡ ಚಿತ್ರರಂಗ ಬದಲಾಯಿಸ್ತೀರಾ? ಕನ್ನಡ ಚಿತ್ರರಂಗಕ್ಕೆ ಜನ ವಾಪಸ್ ಬರೋಂಗೆ ಮಾಡೋಕ್ಕಾಗತ್ತಾ ನಿಮ್ಮ ಕೈಲಿ? ತಾಕತ್ತು ನೀವು ಮೂರು ಸರಿ ನೋಡ್ಬೋದಷ್ಟೇ. 100 ಡೇಸ್ ಅನ್ಕೊಂಡು ಹೇಳ್ಬಿಟ್ಟು ಸುಮ್ಮನೆ ಅಭಿಮಾನ ಯುದ್ಧ ಅಂತ. ಏನ್ರಿ ಯುದ್ಧ? ನಿಮ್ಮ ಮನೆ ಒಳಗಡೆ ಇರೋ ಯುದ್ಧ ನೋಡ್ಕೊಳ್ರ ಎಲ್ಲರೂ. ದುಡಿಯೋ ಅನ್ನಕ್ಕೆ ಇನ್ನೊಂದು ಯುದ್ಧ ಅಂತೆ. ನಿಮ್ಮ ಅಪ್ಪ ಅಮ್ಮನ ನೋಡ್ಕೊಳ್ಳಿ ಫಸ್ಟು. ಏನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಸುಮ್ಮನೆ ಇದೆ ಆ ಮೇಡಮ್ಮು ಅವ್ರು ಯಾರು ವಿಜಯಲಕ್ಷ್ಮಿ. ಯಾಕ್ರಿ ಅವರು ಏನು ಅವರು ಇಲ್ಲದೆ ಇರುವಾಗ ಇಲ್ಲದೆ ಇದ್ದಾಗ ಇವ್ರು ಎಲ್ಲಿರ್ತಾರೆ? ಏನು ಹೆದರ್ಸ್ತಾ ಇದ್ದೀರಾ ಮೇಡಮ್ ನೀವು? ಯು ಆರ್ ಥ್ರೆಟನಿಂಗ್. ಅವ್ರು ಇಲ್ದಿದ್ದಾಗ ಮಾತಾಡ್ಬಿಟ್ರು ಅಂತದ್ದು. ಅವ್ರು ಇದ್ದಾಗ ಮಾತಾಡೋಕ್ಕಾಗಲ್ಲ. ಅವ್ರು ಬರಲಿ, ಹಂಗಾರೆ ಮಾತಾಡ್ತೀನಿ ನಾನು, ನೋಡೋಣ ಹಂಗಾರೆ. ಈ ಕಡೆ ಕಗ್ಲಲ್ಲಿ ಎಷ್ಟೋ ಜನ ಹೊಂಟೋದ್ರು, ಬಂದ್ಬಿಟ್ಟ. ಹೆದರ್ಸ್ತೀರಾ? ನೋ, ದಿಸ್ ಇಸ್ ನಾಟ್ ಫೇರ್. ಕೆರಳಿಸೋ ರೀತಿ ಹೇಳಿಕೆಗಳು ನಾಟ್ ಫೇರ್ ಇದು. ಮತ್ತೆ ನೀವು ಯಾವ ಪರಿಸ್ಥಿತಿಯಲ್ಲಿ ಮಾತಾಡ್ತೀರಿ ಅನ್ನೋದನ್ನ ನಾವು ಒಂದೊಂದ್ಸರಿ ಗಮನಿಸ್ಕೋಬೇಕು. ಜನ ರಿವರ್ಸ್ ಹೊಡಿಯಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರೆ ಕಷ್ಟ ಆಗತ್ತ. ಆಮೇಲೆ ನಿಜ. ಅಭಿಮಾನಿಗಳು ಅನ್ಕೊಳ್ಳೋರು ಅಭಿಮಾನಿವನ್ನ ಕಲೆಯನ್ನೆಲ್ಲ ಮಾಡಿ ತೋರಿಸ್ಬೇಕು. ಆ ಚಿತ್ರಗಳ ಸಕ್ಸಸ್ ಅಲ್ಲಿ ತೋರಿಸ್ಬೇಕು. ಆ ಚಿತ್ರದ ಮೂಲಕ ಕನ್ನಡದ ಸಂಸ್ಕೃತಿಯ ಸೊಗಡನ್ನ ಹಂಚುವ ರೀತಿ ಇರಬೇಕು ನಿಮ್ಮ ಅಭಿಮಾನ. ಇದಲ್ಲ ಕಾಂಜಿ ಪಿಂಜಿಗಳ ತರ ಚಿಲ್ಲರೆ ರೌಡಿಗಳ ತರ ಅಲ್ಲ ಆಡೋದು ಅಭಿಮಾನಿಗಳು. ಇಷ್ಟ್ರ ಮೇಲೆ ಆಡ್ತೀವಿ ಅಂದ್ರೆ ಆಡ್ಕೊಳ್ಳಿ ಸರ್. ಕೇಳಿದ್ರೆ ಪ್ರೀತಿ ಅಂತಾರೆ ಸರ್. ಅಯ್ಯೋ, ಈ ನನ್ನ ಮಕ್ಕಳು ಕಿತ್ತೋಗಿರ ನನ್ನ ಮಕ್ಕಳನ್ನ ಬೆಂಕಿ ಹಾಕಿ ಸುಡ. ಸುದೀಪು ಅಷ್ಟೇ ಹೇಳೋವಾಗ ಹೇಳ್ಬಿಡ್ಬೇಕು. ಯಾವನವನು ಪೈರಸಿ ಮಾಡೋನು ಕಪಾಳ ಕೊಡಿತೀನಿ ಅಂತ ಹೇಳ್ಬೇಕಪ್ಪ. ಯುದ್ಧಕ್ಕೆ ರೆಡಿಯಾಗಿ ನಾವು ಸುಮ್ಮನಿದ್ರಿ ಏನದಿಲ್ಲ. ಏನಕ್ಕೆ ಉಸ್ಕೊಂಡು ಮಾತಾಡ್ಬೇಕು ನೀವು? ಯು ವಾಂಟ್ ಟು ಫೈಟ್ ಪೈರಸಿ, ಫೈಟ್ ಇಟ್. ವರ್ತ್ ಫೈಟಿಂಗ್. ಯಾಕಂದ್ರೆ ಮೋಸ್ಟ್ ಡೇಂಜರಸ್ ಥಿಂಗ್ ಅದು. ಅದು ಯಾರಿಗಾದ್ರೂ ಡೇಂಜರಸ್ಸೇ. ಸೊ ಇಫ್ ಯು ಆರ್ ಟೇಕಿಂಗ್ ಎ ಲೀಡ್, ಬ್ರಿಲಿಯಂಟ್, ಟೇಕ್ ಇಟ್ ಓಪನ್. ಯಾವನವನು December 25 ಯಾವ್ದೋ ಫಿಲಮ್ ಅಲ್ಲ ಅವ್ರದ್ದು, ಅದು ರಿಲೀಸ್ ಆಗೋ ಟೈಮಲ್ಲಿ ಅದನ್ನು ಪೈರಸಿ ಮಾಡಕ್ಕೆ ಓಡಾಡ್ತೈತೆ. ಕತ್ತರ್ಸಾಕ್ತೀನಿ ಅಂತ ಅವ್ನಿಗೆ ನೋಡ್ತಾ ಇರಿ ಅಂತ ತಗೊಳ್ರಿ ಡೈರೆಕ್ಟ್ ಆಗಿ. ಇವರು ಅವರು ಅನ್ಕೊಂಡು ಕೂತಿದ್ರೆ ಏನು ಪ್ರಯೋಜನ? ವಾಟ್ಸ್ ದ ಪಾಯಿಂಟ್? ಅರ್ಥ ಮಾಡ್ಕೊಳ್ಬೇಕಾದವ್ರು ಬೇರೆನೆ ಅರ್ಥ ಮಾಡ್ಕೊಂಡು ಅವ್ರು ಏನಾದ್ರು ಮಾಡ್ಕೊಂಡು ಹೋಗ್ಲಿ. ಅದಕ್ಕೆ ಇವ್ರು ಯಾರು ದರ್ಶನ್ ಕೊಡೋರು? ನಿಮ್ಗೆ ಅವ್ರು ಹೇಳಿದ್ದು ಕೆರ್ಕತ ನಿಂತಿದ್ದೀರಲ್ಲ ಎಲ್ಲರೂ. ಇದನ್ನ ಶಾಲ್ವಿ ಕಾಲ್ ಒಂಥರ ಕೆರ್ಕೊಂಡು ಸಮಸ್ಯೆನ ಮೈ ಮೇಲೆ ಎಳ್ಕೊಳ್ಳೋದು ಇರವೇ ಬಿಟ್ಕೊಂಡಂಗೆ ಅಂತ. ನಿಮ್ಮ ದರ್ಶನ್ ಫಸ್ಟ್ ಕೋರ್ಟಿಂದ ಆಚೆ ಬರೋದು ಹೆಂಗೆ, ಕೇಸಿಂದ ಆಚೆ ಬರೋದು ಹೆಂಗೆ, ಜೀವನ ವಾಪಸ್ ಕಟ್ಕೊಳ್ಳೋದು ಹೆಂಗೆ ಅಂತ ಯೋಚನೆ ಮಾಡಬೇಕು. ಸುದೀಪ್ ಡೈರೆಕ್ಟ್ ಆಗಿ ಮಾತಾಡಿ ಈ ಪೈರಸಿ ಅನ್ನೋದನ್ನ ಕತ್ತರಿಸಾಕ್ಬೇಕು. ಹೆಂಗೆ ಕತ್ತರಿಸ್ಬೇಕು? ಎಲ್ಲರೂ ಜಾಯ್ನ್ ಆಗಿ ಬನ್ನಿ, ಇಲ್ಲಿ ಇದು ಯುದ್ಧ ನಂದು ಅಂತ ಹೇಳ್ಬೇಕಪ್ಪ. ಅಲ್ಲಿ ಮುಗೀತಪ್ಪ ಕತೆ. ಅದ್ಬಿಟ್ಟು ನೀವಿಬ್ರು ಕೈ 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 ಅಂತ ಪರ್ಚ್ಕೊಂಡ್ರೆ ಒಗಟಾಗಿ ಯಾಕೆ ಮಾತಾಡ? ಮೊದಲೇ ಪರಿಸ್ಥಿತಿ ಹಿಂಗಿದೆ ಚಿತ್ರರಂಗದಲ್ಲಿ.
ಯಾರು ಒಳ್ಳೆಯವರು ಯಾರು ಕೆಟ್ಟವರು ನಂಗೆ ಗೊತ್ತಿಲ್ಲಪ್ಪ. ಮನುಷ್ಯ ಮನುಷ್ಯನ ಮೇಲೆ ಯಾಕೆ ಹಿಂಗೆ ಆಡ್ತಾನೋ. ನಗ್ತೀವಿ, ಅಳ್ತೀವಿ, ಸಾಯ್ತೀವಿ. ಹೋಗುವಾಗ ಏನೋ ಎತ್ಕೊಂಡು ಹೋಗ್ತೀವ? ಏನು ಎತ್ಕೊಂಡು ಹೋಗಲ್ಲ. ಯಾರು ಒಳ್ಳೇದು ಮಾಡಿದ್ರು ಪರವಾಗಿಲ್ಲ, ಕೆಟ್ಟದ್ ಮಾತ್ರ ಮಾಡಬಾರ್ದು. ಕಾಟೇರ ಕುತ್ಕೊಂಡು ನೋಡಿದವ್ ನಾನು ಮನೆ ಒಳಗೆ, ನನ್ನ ಮನೆಯಲ್ಲಿ ನನ್ನ ಆಡಿದ್ರಲ್ಲಿ ರಾಕ್ಲೈನ್ ಅವ್ರು ಹಾಕೊಟ್ಟಾಗ ಒಬ್ಬನೇ ಕುತ್ಕೊಂಡು ನೋಡಿ ಅದ್ರ ಬಗ್ಗೆ ಮಾತಾಡ್ದವ್ನು ಮುಕ್ಕಾಲು ಅವ್ರು ಮಾತಾಡಿದ್ದೀನಿ ಅವ್ರ ಹತ್ರ. ನಾನು ಏನಕ್ಕೆ ಮಾಡ್ತಾ ಇದ್ದೆ ಅಷ್ಟಿದ್ರೆ ಥಿಂಕ್ ಮಾಡಿದ್ದೀರಾ? ಅದೇನು 10 ವರ್ಷದ ಹಿಂದೆ ನಾನು ಬಂದಿರೋದು ಪಿಕ್ಚರು ಯಾವಾಗ ಬಂದಿದ್ದು ಅದು? ನಾನು ನೋಡಿದ್ದೆ ಅವಾಗ. ಕೇಳಿ ರಾಕ್ಲೈನ್ ಅವ್ರಿಗೆ ಫೋನ್ ಮಾಡಿ ಸುದೀಪ್ ಏನು ಹೇಳಿದ್ರು ಅಂತ ಕೇಳಿ ಹೋಗಿ. ಎಷ್ಟೊತ್ತು ಮಾತಾಡಿದ್ದೀನಿ ಕೇಳಿ. ಒಪ್ತೆ ಕಡೆಯ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬದುಕ್ತೀಯ.